ನೀವು ಯಾವ ನಿಮ್ಮ ಮನಸ್ಸನ್ನ ಎಲ್ಲಿ ತಗೊಂಡು ಹೋಗಿ ಬಂದಿರ್ತೀರೋ ವಾಪಸ್ ಅಲ್ಲಿ ಮನಸ್ಸು ವೇಗವಾಗಿ ಹೋಗುತ್ತೆ. ಎಲ್ಲದಕ್ಕಿಂತನೂ ವೇಗ ಯಾವುದಕ್ಕಿದೆ? ಬೆಳಕಿಗಿದೆ, ಆಮೇಲೆ ಮನಸ್ಸಿಗಿದೆ. ಈಗ ಮಾರಿಸ್ವಾಮಿ ಹೇಳದೆ ಶಬರಿಮಲೆಗೆ ಹೋಗಿ ಬಂದ್ಬಿಡಪ್ಪ ಅಂತ ಹೇಳಿದ್ರೆ ಹೋಗಿ ಬಂದ್ಬಿಡ್ತಾರ. ಹೋಗಿಲ್ಲದ ಜಾಗಕ್ಕೆ ಹೋಗಿ ಬರಕ ಅವನಿಗೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ನಿಮ್ಮ ಮನಸ್ಸನ್ನ ನಾ ತಗೊಂಡು ಹೋಗ್ತಾ ಇದ್ದೀನಿ ಶಬರಿಮಲೆಗೆ. ಕಣ್ಣು ಮುಚ್ಚಿ ಏಕಾಗ್ರತೆ ಮಾಡಿ ಇದನ್ನ ಡೈಲಿ ನೀವು ಪ್ರತಿದಿನ ಅರ್ಧ ಗಂಟೆ ನೀವು ಮಾಡ್ತಾ ಹೋಗಿ. ಪ್ರತಿದಿನ ನಿಮ್ಮ ಶರಣಕರಾದ ಮೇಲೆ ಅರ್ಧ ಗಂಟೆ ಈ ಧ್ಯಾನವನ್ನ ನೀವು ಮಾಡ್ತಾ ಹೋಗಿ. ನಿಮ್ಮ ಶರೀರವೇ ಒಂದು ದೇಗುಲ ಆಗುತ್ತೆ. ಅದನ್ನ ನೀವು ಸಿವಿಲಲ್ಲೂ ಬಂದು ಮಾಡಬಹುದು. ಕಪ್ಪು ಕಡಿ ತಿಂತಾ ಇದ್ದೀನಿ, ನಾನು ಅಯ್ಯಪ್ಪನ ಧ್ಯಾನ ಮಾಡಕ್ ಆಗೋಂಗಿಲ್ಲ ಅಂತ ನೀವು ತಿಳ್ಕೋಬಹುದು. ನಿಮಗೆ ಯಾವಾಗ ಆಹಾರ ಪದ್ಧತಿಯಲ್ಲಿ ನಾನು ಏನ್ ಹೇಳಕ್ ಆಗೋಂಗಿಲ್ಲ, ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡಿದ್ರೆ ಮಹಾಶ್ರೇಷ್ಠ, ತಮೋ ಗುಣದ ಆಹಾರವನ್ನ ಸ್ವೀಕಾರ ಮಾಡೋದು ನಿಮಗೆ ಬಿಟ್ಟಿತ್ತು. ಸಾತ್ವಿಕ ಗುಣಧರ್ಮದಲ್ಲಿ ನಾವು ಸನಾತನ ಧರ್ಮವನ್ನ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ ಮೇಲೆ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮೊಳಗಿರುವಂತ ಆತ್ಮಕ್ಕೆ ಚೇತನದಿಂದ ಚೈತನ್ಯ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಖಂಡಿತವಾಗಿ ಗುರುಗಳು ಹೇಳ್ತಾರೆ. ಈಗ ನಿಮ್ಮ ಮನಸ್ಸನ್ನ ನಾನು ಪಂಪಾ ನದಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಹಂಗೆ ಕೂತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅನುಗ್ರಹ ಕೊರು, ಸ್ವಾಮಿಯೇ ಶರಣಮಯ್ಯಪ್ಪ ಅನುಗ್ರಹ ಕೊರು. ಮನಸ್ಸೊಳಗಡೆನೆ ಸ್ವಾಮಿಯೇ ಶರಣಮಯ್ಯಪ್ಪ ಅನುಗ್ರಹ ಕೊರು, ಸ್ವಾಮಿಯೇ ಶರಣಮಯ್ಯಪ್ಪ ಅನುಗ್ರಹ ಕೊರು. ಹಂಗೇ ಮನಸ್ಸಲ್ಲಿ ಹೇಳ್ತಾ ಹೋಗಿ. ಅಮ್ಮಂದಿರೋ ರೇಣುಕಾಮ್ಮನ ಧ್ಯಾನ ಮಾಡ್ರಿ. ಎಲ್ಲಮ್ಮ, ನಿಮ್ಮ ಮನಸ್ಸನ್ನ ಎಲ್ಲಮ್ಮನ ಗುಡ್ಡಕ್ಕೆ ತಗೊಂಡೋಗಿ. ಎಲ್ಲರ ಮನಸ್ಸು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಲಿ. ಓಂ ರೇಣುಕಾಂಬೆ ಅನುಗ್ರಹ ಕೊರು. ನಿಮ್ಮ ಮನಸ್ಸಲ್ಲಿ ಓಂ ರೇಣುಕಾಂಬೆ ಅನುಗ್ರಹ ಕೊರು. ನೀವು ಉಸಿರಾಡ್ತಾ ಇರೋದನ್ನ ಈಗ ಸ್ಲೋ ಆಗಿ ಮೇಲೆ ತಗೊಂಡು ನಿಮ್ಮ ಕುಂಭಕದಲ್ಲಿಟ್ಟು ಎಷ್ಟು ಸೆಕೆಂಡ್ ನಿಮಗೆ ತಡೆಯಕ್ಕಾಗುತ್ತೆ ಅಷ್ಟು ಇಟ್ಟುಕೊಂಡು ಸ್ಲೋ ಆಗಿ ಉಸಿರನ್ನ ಬಿಡಿ. ಹಿಂಗೆ ಉಸಿರನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಹೋಗಿ. ಒಂದು ದಿವಸಕ್ಕೆ 2000 ಸಲ ನೀವು ಉಸಿರಾಡಿದ್ರೆ ಅದನ್ನ 50 ಕಡಿಮೆ ಮಾಡಿ, 100 ಕಡಿಮೆ ಮಾಡಿ, 200 ಕಡಿಮೆ ಮಾಡಿ, 300 ಕಡಿಮೆ ಮಾಡಿ, ಹಿಂಗೇ ಮಾಡ್ತಾ ಬನ್ನಿ. ನೀವು ಕಾಯಕದಲ್ಲಿ ಇರಿ, ಸಂಸಾರದಲ್ಲಿ ಇರಿ. ಒಂದೊಂದು ಸಮಯವನ್ನ, ನಿರ್ದಿಷ್ಟ ಸಮಯವನ್ನ ಟೈಮಿಗೆ ನೀವು ಕೊಡಿ. ಸಂಸಾರದಲ್ಲಿ ಎಂತಿ ಹತ್ರ ಎಷ್ಟು ಟೈಮ್, ಎಂತಿಗೆ ಎಷ್ಟು ಟೈಮ್ ಕೊಡಬೇಕು, ನಾವು ಕಾಯಕದಲ್ಲಿ ಎಷ್ಟು ಟೈಮನ್ನು ಕೊಡಬೇಕು, ನಾವು ಸ್ನಾನ ಮಾಡಿ ಧ್ಯಾನ ಕೊಡಬೇಕಾದ್ರೆ ಎಷ್ಟು ಟೈಮನ್ನು ಕೊಡಬೇಕು, ನೀವು ಹೆಂಗ್ ಬೆಳೆಸ್ತೀರಾ, ಹೆಂಗ್ ಕಾಯಕ ಮಾಡ್ತೀರಾ, ಹೆಂಗ್ ಆರ್ಥಿಕ ಪರಿಸ್ಥಿತಿಯನ್ನ ನೀವು ತುಂಬಿಕೊಳ್ತೀರೋ, ಎಷ್ಟು ಗಟ್ಟಿ ಮಾಡ್ಕೊಳ್ತೀರೋ, ಅದೇ ರೀತಿ ಆ ಚೇತನದಿಂದ ಚೈತನ್ಯ ತಗೊಳ್ಳೋದು ಇದೇ ಆತ್ಮದ ಕೆಲಸ. ಈ ಆತ್ಮಕ್ಕೆ ಚೇತನದಿಂದ ಚೈತನ್ಯ ಬಂದಾಗ ನೀವು ಮುಕ್ತಿ ಹೊಂದಲಿಕ್ಕೆ ಸಾಧಕರಾಗಿರ್ತೀರಿ. ಅದಕ್ಕೆ ಸಾಧಕ್, ಸಾಧನ್, ಸಾಧನಾ, ಸಾಧಕ್, ಸಾಧನ್, ಸಾಧನಾ. ಸ್ವಾಮಿಯೇ ಶರಣಮಯ್ಯಪ್ಪ ಅನುಗ್ರಹ ಕೊಡು. ಆ ಉಸಿರನ್ನು ಆದಷ್ಟು ಮೇಲೆ ಇಟ್ಟುಕೊಳ್ಳಿ. ಅಲ್ಲಿ ಆನಂದ ಸಿಗುತ್ತೆ, ಮಾದಾನಂದ ಸಿಗುತ್ತೆ. ಸ್ಲೋ ಆಗಿಬಿಟ್ರಿ ಉಸಿರನ್ನ, ಆಮೇಲೆ ಸ್ಲೋ ಆಗಿ ಮೇಲೆ ತಗೊಳ್ಳಿ. ಅರ್ಧ ಗಂಟೆ ಒಂದೊಂದು ರೂಮಲ್ಲಿ ನೀವು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಚಿತ್ತ ಶುದ್ಧಿ ಆಗ್ತಾ ಹೋಗ್ತಾ ಇರ್ತದೆ, ಆನಂದಭರಿತರಾಗ್ತದೆ. ನೀವು ಕಪ್ಪು ಕಡಿ ತಿನ್ನೋದಕ್ಕೆ ನಮಗೇನು ಆಹಾರ ಪದ್ಧತಿಗೆ ನಾನು ಏನು ಹೇಳೋಗೇನು, ನೀವು ಯಾವತ್ತಾದರೂ ಶನಿವಾರ ಬಿಟ್ಟು ಭಾನುವಾರ ಅದು ನಿಮಗೆ ಬಿಟ್ಟಿದ್ದು. ನಾವು ತಿನ್ನಬಾರದು, ಅದು ಆಹಾರ ಪದ್ಧತಿಗೆ ನಾವು ನಿರ್ಬಂಧ ಇರೋಂಗಿಲ್ಲ. ಅದು ಸಾತ್ವಿಕ ಆಹಾರ ಸ್ವೀಕಾರ ಮಾಡುವವರು ಮಹಾಶ್ರೇಷ್ಠರು. ಯಾಕೆಂತಂದ್ರೆ ಅಲ್ಲಿ ಜ್ಞಾನೋದಯ ಜಾಸ್ತಿ ಆಗುತ್ತೆ, ಜ್ಞಾನೋದಯ ಚೇತನದಿಂದ ಚೈತನ್ಯ ಸಿಗುತ್ತೆ ಅಂತ ಹೇಳೋದನ್ನ ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಹಾಗೆ ಒಂದು 10 ನಿಮಿಷ ಈ ಪ್ರಾರ್ಥನೆಯನ್ನು ಎಲ್ಲರೂ ಮಾಡಿ. ಓಂ ಸ್ವಾಮಿ ಶರಣಮಯ್ಯಪ್ಪ ಅಂತ. ನಿಮಗೆ ಎಂಥ ಟೆನ್ಷನ್ ಇರಲಿ, ಎಂಥ ಸ್ಟ್ರೆಸ್ ಇರಲಿ, ಎಷ್ಟು ಪೇನ್ ಇರಲಿ, ಎಲ್ಲ ಹೋಗ್ಬಿಡ್ತದೆ. ಆರಾಮಿರ್ತೀರಿ, ನೀವು ಆನಂದಭರಿತರಾಗಿರ್ತೀರಿ. BP ಇರೋಂಗಿಲ್ಲ, ಶುಗರ್ ಇರೋಂಗಿಲ್ಲ, ಆನಂದವಾದ ದೇಹ, ಆನಂದವಾದ ಕೋಟೆ, ಆನಂದವಾಗಿ ಪ್ರಫುಲ್ಲತೆಯಿಂದ ಇರ್ತೀರಿ. ಸದಾ ನೀವು ಅಯ್ಯಪ್ಪನಾಗಿ ಇರ್ತೀರಿ. ಎಷ್ಟು ಆನಂದ ಇದೆ.